ಪವಡಿಸು ಪರಮಾತ್ಮ ನೀ ವೆಂಕಟೇಶ ಸಪ್ತಗಿರಿವಾಸ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಅಬ್ಬಾ ಬಾಬಾ ನಮ್ಮ ಗಂಗನ ತಾಯಿ ಹೊರಗೆ ಕೂತಾಳ ಅನ್ಸುತ್ತ. ಮಾತಾಡ್ಸೋಣ ಏನು ಒಂಚೂರು ಏನಾರ. ಸಕ್ರೆ ಕೇಳ್ತೀನಿ, ಹೆಂಗಿದ್ರು ಸಕ್ರೆ ಇಲ್ಲ ಮನ್ಯಾಗ, ಸಕ್ರೆ ಕೊಡು ಒಂದು ವಾಟೆ ಅಂತ ಕೇಳಿ ಮಾತಾಡಿಸ್ತೀನಂತ. ಅಕ್ಕರ ಆರಾಮದಿರೇನ್ರಿ? ಯಾವಾಗ ಬಂದಿರಿ ಮಗಳ ಮನೆಗೆ? ಹೂನ್ವಾ ಆರಾಮದೀನಿ ನೋಡು. ಮುಂಜಾನಾಗ ಬಂದೀನಿ ನೋಡುವ. ಅದೇ ಇಷ್ಟೊತ್ತನ ಒಳಗೆ ಕೂತ್ ಸಾಕಾತ, ಅದಕ್ಕೆ ಸುಮ್ಮ ಹೊರಗೆ ಬಂದು ಕೂತೇನೆ ನೋಡು. ಹೌದನ್ರಿ? ಯಾಕ್ರಿ ಹ್ಞೂ ಅನ್ನಕತ್ತೀರಿ? ಏನಾರ ಬೇಕಾಗಿತ್ತನ್ರಿ? ಹ್ಞೂ ರೀ, ಒಂದು ವಾಟೆ ಸಕ್ರೆ ಕೊಡ್ರಿ. ಹೌದ್ರಿ, ಕೊಡ್ರಿ ವಾಟೆ ಕೊಡ್ತೀನಂತ. ತೋರಿ ಅಕ್ಕರ ಈ ಗ್ಲಾಸಿಲ್ಲ ಕೊಡ್ರಿ. ಹಾಂ ರೀ, ತರದಂದಿ ಇನ್ನೊಂಚೂರು ದೊಡ್ಡದು ಬೋಗಣಿನ ತರ್ಬೇಕಿಲ್ಲ? ಈ ಗ್ಲಾಸ್ ಎಲ್ಲ ಸಾಲ್ತೈತನ? ಯಾಕ್ರಿ ಹಂಗಂತೀರಿ? ಯಾಕಂತೀಯಲ್ಲ ತಾಯಿ, ಸಕ್ರೆ ರೇಟ್ ಕೇಳಿ ಏನ 80 ರೂಪಾಯಿ ಕೆಜಿ ಆಗೈತೆ ಅಂತದ್ರಾಗ ಒಂದು 1/4 ಕಿಲೋ ಸಕ್ರೆ ಇಡಿಸೋ ಅಂತ ಗ್ಲಾಸ್ ತಂದಿ. ಒಂಚೂರು ತರ್ತಾರವ, ನೀ ಏನು ಒಂದು ದೊಡ್ಡ ಗ್ಲಾಸ್ ಹೊತ್ಕೊಂಡ್ ಬಂದಿಯಲ್ಲ, 1/4 ಕಿಲೋ ಸಕ್ರೆ ಇಡಿಸುವ ಅಷ್ಟು. ಅಯ್ಯೋ, ನಮ್ಮ ಮನ್ಯಾಗ ಸಣ್ಣ ವಾಟೆ ಇಲ್ಲ, ಅದಕ್ಕೆ ದೊಡ್ಡ ಗ್ಲಾಸ್ ತೊಗೊಂಬಂದೆ. ನಿಮಗೆ ಯಾರು ಹೇಳ್ಯಾರ ಗ್ಲಾಸ್ ತುಂಬ ಕೊಡ್ರಿ ಅಂತಂದು? ಅದ್ರಾಗ ಒಂಚೂರು ಕೊಡ್ಬೇಕವ. ಹೌದ್ವಾ, ನನಗೆ ಬುದ್ಧಿಲ್ ನೋಡು. ನೀನರ ವಯಸ್ಸಾದ ಮುದುಮುಳಿದಿ, ಇದೇನಾ ಜಂಪರ್ನಿಂದ, ಇದೇನಾ 2 ಜುಟ್ಟು, ಛೀ ನೋಡಕರ ಅಸಹ್ಯ ಆಗಲ್ಲನ? ಹಿಂಗ್ಯಾಕದೇವ? ಅಯ್ಯ, ನನ್ನ ಇಷ್ಟ ರೀ, ನಾನು ದುಡಿತೀನಿ, ನಾ ಮಾಡ್ಕೊಂಡೀನಿ, ನಿಮಗೆ ಎದಕ್ಕೆ ಬೇಕು? ನನಗೆ ವಯಸ್ಸಾಗೈತೆ ಅಂತ ಹೇಳ್ತಿರಲ್ಲ, ನಿಮಗೆ ವಯಸ್ಸಾಗಿಲ್ಲನ? ಹಾಂ, ನನಗೆ ವಯಸ್ಸಾಗಿದ್ದಕ್ಕೆ ಚಂದಾಗ ಸೀರೆ ಉಟ್ಕೊಂಡೀನಿ, ನಿನ್ನಂಗ ಎಲ್ಲ ಬಿಟ್ಕೊಂಡು ನಿಂತಿಲ್ಲ. ನಾ ಏನು ಬಿಟ್ಕೊಂಡು ನಿಂತೀನಿ ರೀ? ಕೂದಲು ಬೆಳ್ಳಗಾಗ್ಯಾವು, ನೀವು ಕಲರ್ ಹಚ್ತೀರಿ, ನಾವು ಕಲರ್ ಹಚ್ಚಲ್ಲ ಅಷ್ಟೇ. ನಂದು ತೋಳಿಲ್ಲಾರ ಜಂಪರ್ ಐತಿ, ನಿಮ್ಮದು ತೋಳಿಲ್ಲಾರ ಜಂಪರ್ ಐತಿ, ಮತ್ತೆ ಯಾಕ್ರಿ ನನಗೆ ಮಾತಾಡ್ತೀರಿ ನೀವು? ಏನೋ ಹೋಲ್ ಬಿಡು ಅನ್ನಂಗೆಲ್ಲ ಯಾಕೆ ಭಾಳ ಮಾತಾಡ್ತಿರಲ್ಲ ನೀವು? ಹೇ, ಗಂಗನ್ ಕರೀರಿ ನೀವು. ಗಂಗಾ ಎದಕ್ಕೆ ಬೇಕವಾ ನಿನಗ? ಆಕೆ ಒಳಗೆ ಕೆಲಸ ಮಾಡಾಕತ್ತಾಳ, ಏನಾರ ಇದ್ದು ನನ್ನ ಮುಂದೆ ಮಾತಾಡ. ಅಯ್ಯ, ಅದೆಲ್ಲ ಹೋಲ್ ಬಿಡ್ರಿ. ನೀವು ತೋಳಿಲ್ಲಾರ್ದು ಹಾಕೊಂಡ್ರೆ ನಾನು ತೋಳಿಲ್ಲಾರ್ದು ಹಾಕೊಂಡಿನಿ, ಸುಮ್ಮ ಜುಟ್ಟು ಅಂದ 2 ಹಾಕೊಂಡಿನಿ. ಯಾಕೆ ಹೇಳ್ರಿ? ನಾನು ದುಡಿತೀನಿ, ನನಗೆ ಹೆಂಗೆ ಬೇಕು ಹಂಗೆ ನಾ ಇರ್ತೀನಿ, ಅದಕ್ಕೆ. ಯಾಕ ನಿನ್ನ ಗಂಡ ಇಲ್ಲನ? ಅದಾನಲ್ಲ. ಮತ್ತು ಅವೆಲ್ಲ ಇದನ್ನ ಮಾಡಕ್ಕೆ ಬಿಡ್ತಾನ? ಗಂಡ ಅದಾನ, ಆದ್ರೆ ನನ್ನ ಜೊತೆ ಅದಾನ ಅಂತ ಹೇಳಿದ್ನೇನ? ಯಾವಕಿ ಜೊತೆ ನಾ ಓಡೋಗಿ ಎಷ್ಟೋ ವರ್ಷ ಆತು. ಹೌದಾ, ಪಾಪ, ಹಿಂಗಾಬಾರ್ದಾಗಿತ್ವಾ. ಮಕ್ಕಳು ಅದಾರನ? ಮಕ್ಳು ಏನಿಲ್ಲ ನೋಡ್ರಿ, 2 ವರ್ಷ ಮದುವೆ ಮಾಡ್ಕೊಂಡಿದ್ದ, ಓಡೋದ. ಈಗ ನಾನು ಆರಾಮದೇನು ನೋಡ್ರಿ, ಚಿಂತೆ ಇರ್ಲಾರ್ದಂಗೆ. ನಂದ ಕೈ, ನಂದ ಬಾಯಿ, ನಾನ ಮಾಡ್ಕೊಳ್ಳೋದು, ನಾನ ತಿನ್ನೋದು, ಹೆಂಗೆ ಬೇಕಾದಂಗೆ ಅದೀನಿ, ಏನೇನು ಚಿಂತೆ ಇರ್ಲಾರ್ದಂಗೆ. ಚಲೋ ಬಿಡವಾ ಸುಮ್ಮ ಅಲ್ಲ? ಹಂಗ ಗಂಗನ್ ಗಂಡ ಮತ್ತು ಹೆಂಡತಿ ಜಗಳ ಜೋರು ಮಾಡ್ತಾಡಕತ್ತಿದ್ರು. ನನ್ನ ಮನೆ ಐತಿ, ನನಗೆ ಅಕ್ಕಿನ ಬೇಕು ಈಕಿನ ಬೇಕು ಅಂಥೇಳಿ ಇವನು ನನ್ನ ಗಂಡ ನಂಗೆ ಓಡೋದು. ನಾನು ಅಲ್ಲ ಮುದುಕಿ, ಮಾತಾಡ್ಕೊಂತ ನನ್ನ ಮಗಳು ಬುಡಕ್ಕ ಬಂದ್ಯಾಳ. ಹಂಗಾರಿ ಕೇಳಿಸ್ತ್ರಿ ಒಂಚೂರು ಕಿವಿಗೆ, ಅದಕ್ಕೆ ಬಂದೆ ರೀ. ಕೇಳಿಸೈತಿಲ್ಲ, ಮತ್ತು ಅಲ್ಲೇ ಮುಚ್ಕೊಂಡು ಇರ್ಬೇಕಿಲ್ಲ, ಮತ್ತೆ ಅದಕ್ಕೆ ಇಲ್ಲಿ ಬಂದು ಹಿರಿತನ ಮಾಡಾಕ? ಅಯ್ಯೇ, ಹಂಗೇನಿಲ್ರಿ, ಕೇಳಿದೆ. ಅವನು ಯಾಕ ಬೇರೆದಕ್ಕಿ ಜೊತೆ ಓಡೋದಂಗೆ ಆಯ್ತಾ? ಗಂಗ ಅನ್ನಕತ್ತಿದ್ಲ ನನಗೆ, ನಿಮಗೆ ಯಾರು ಬೇಕ್ರಿ, ನಾನು ಬೇಕಾ ಆಕಿ ಬೇಕಂತಂದು. ಅವ ನನಗೆ ಅಕ್ಕಿನ ಬೇಕು, ಜಾನು ಬೇಕು ಅನ್ನಕತ್ತಿದ್ದು ಕೇಳ್ಸಕತ್ತಿತ್ತ. ಅದಕ್ಕೆ ಹೋಗೇ ಬಿಟ್ನನ್ರಿ. ಹ್ಞೂನ್ವಾ, ಹೋಗೇ ಬಿಟ್ಟ. ಏನು ಮಾಡೋದು? ನನ್ನ ಮಗಳು ಈಗ ತಾನ ದುಡಿತೀನಿ, ತಾನ ಮಾಡ್ತೀನಿ ಅಂತಂದು ನಿಂತಾಳ. ಎಲ್ಲಿಗೆ ಹೋಗಿ ಗಟ್ಟಿಗೆ ಹಸ್ತಾಳ ಗೊತ್ತಿಲ್ಲ. ಎಷ್ಟು ಹೇಳಿದ್ರು ಆಕಿರೋ ಅರ್ಥ ಮಾಡ್ಕೊಳ್ಳು, ಅವನು ಅರ್ಥ ಮಾಡ್ಕೊಳ್ಳು. ಬಾರ್ವಾ, ಸಕ್ರೆ ಕೊಡ್ತೀನಿ, ಸಕ್ರೆ ತೊಗೊಂಡು ಹೋಗ್ಬಾ. ಅರೇ, ಏನಾಗಲ್ಲ ಬಿಡ್ರಿ, ನಾನಿಲ್ವಾ? ನಾನು ಅದೀನಿ ನೋಡ್ರಿ, ಆರಾಮ್ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಅದೀನಿ. ಏನಪ್ಪ ಗಂಡಿಲ್ಲ ಅನ್ನೋದಷ್ಟೇ, ಅದನ್ನು ಬಿಟ್ರೆ ಏನೇನು ಇಲ್ಲ, ಕಡಿಮೆ ಎಲ್ಲ ಆರಾಮ ಅದೀನಿ. ಸುಮ್ಮ ಇರಲಿ ಬಿಡ್ರಿ, ಗಂಗನ ನೋಡೋಣಂತ, ನಾವು ಇರ್ತೀವಿ ಆಜು ಬಾಜು. ಹ್ಞೂನ್ವಾ, ನೋಡೋಣಂತ. ಈಗ ನೀನು ನೋಡಿದ್ನೆಲ್ಲ ಒಂಚೂರು ಧೈರ್ಯ ಬಂತು.
ಬಾ ಒಳಗೆ ಸಕ್ಕರೆ ಕೊಡ್ತೀನಿ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಕ್ಕನೂ ತಂಗಿನೂ ಇಲ್ಲ, ಬಿಕಾರಿ ದೊರೆಯಾದೆ ನಾನು, ಹೆಂಡತಿಯೂ ಮಕ್ಕಳು ಇಲ್ಲ, ಹೆಂಡತಿಯೂ ಮಕ್ಕಳು ಇಲ್ಲ. ನಾಯಿಗೂ ಒಂದು ರೊಟ್ಟಿ ಮೀಸಲಂತೆ. ಏನು ಬರೋವಲ್ದು ಮುಂದಿನ ಹಾಡು, ಏನು ಮಾಡಲಿನ? ಯಾರ್ದು ಆವಾಜ್? ಈ ಕಡೆನೇ ಯಾರೂ ಇಲ್ಲ. ಏನಿದು ಆವಾಜ್? ಯಾಕಪ್ಪ ಏನಾಯ್ತು ಹಿಂಗೆ ಅಳಾಕತ್ತಿ? ಸುಂಬಳ ಸುರಿಸ್ಕೊಂಡು ಕಣ್ಣಾಗ ನೀರು ಬಿಟ್ಕೊಂಡು ಏನಾಯ್ತು ರಿಕ್ಕಿ? ಯಾರ ಏನಾರ ಅಂದ್ರನ? ಸರ್ ಏನಾರ ಅಂದ್ರನ? ಕರೀಲನ ಸರ್ನ ಕೇಳನ? ಅಕ್ಕ, ಸರ್ ಏನು ಅಂದಿಲ್ಲಕ್ಕ, ಎಲ್ಲ ನೀನೇ ಮಾಡಿದ್ದು. ನಾ ಮಾಡಿದ್ದ? ನಾ ಏನು ಮಾಡಿದೆ ನಿನಗ? ಮೊದ್ಲು ಕಣ್ಣು ಒರೆಸದನ ಹೇಳಿ, ಇವಾಗ ನಾ ಏನು ಮಾಡಿದೆ ನಿನಗ ಅಳು ಅಂತದ? ಅಕ್ಕ, ನೀ ಏನಂತ ಮಾತು ಕೊಟ್ಟಿದ್ದಿ ಹೇಳು ನನಗ. ನಾನು ನಿನಗೆ ಮಾತು ಕೊಟ್ಟಿದ್ನ್ಯಾ? ಏನು ಮಾತು ಕೊಟ್ಟಿದ್ನ್ಯಾ? ಬಡ್ಕೋ ಹುಚ್ಚ ಬಡ್ಕೋ ಏನು ಹೇಳದನ? ಅಕ್ಕ, ಅದಕ್ಕೆ ಹೇಳಿದ್ದು ನಿನಗೆ ನೆನಪಿಲ್ಲ ತಂದು. ಏನು ಹೇಳಿದ್ನ್ಯೋ ಮಾರಾಯ? ನಾನು ನಿನಗ ಹೇಳದನ ಎಲ್ಲ ವಿಷಯ ಮರ್ತಿರ್ತಿದ್ದಿ, ಇದೊಂದ ಹೆಂಗೆ ನೆನಪಿಟ್ಕೊಂಡಿದ್ದಿ? ಕರ್ಮ ನಂದು. ಏನದು? ಅಕ್ಕ, ಅವತ್ತ ನೀನು ಪಾದ ಪೂಜೆ ಮಾಡಾಕತ್ತಿದ್ಯಲ್ಲ, ಅವಾಗ ನನಗೆ ಏನು ಮಾತು ಕೊಟ್ಟಿದ್ದೆ ಹೇಳು? ಭೀಮ್ ನಮಸ್ತೆಗೆ ನೆನಪಿಸ್ಕೊ ಒಂಚೂರು. ನಾ ಏನು ಮಾತು ಕೊಟ್ಟಿದ್ದೆ ಇವನಿಗೆ? ಯಪ್ಪ ತಂದೆ ಮಹಾರಾಜ, ಅದ್ರ ಸಂಬಂಧ ಹಿಂಗೆ ಕೂತೀಯಾ ನೀ? ಮತ್ತ ನಿಂಗೆ ನೆನಪೇ ಇಲ್ಲ. ಸರ್ ಜೊತೆ ಮಾತಾಡ್ತೀನಿ ಅಂದು ಮಾತಾಡ್ದೇನು ನೀನು? ನಿನಗ ನಾನು ಸಂಬಂಧನೇ ಇಲ್ಲ, ಅದಕ್ಕೆ ಹಂಗೆ ಮಾಡ್ತೀನಿ ನನಗೆ. ಅಯ್ಯ ಊರು ಬಾಡ್ಕೋ ಹುಚ್ಚು ಬಾಡ್ಕೋ. ನಿನಗ ಒಂದು ಕಾಯಿಪಲ್ಯ ತಗೊಂಬ ಅಂದ್ರೆ ನೆನಪಿರಲ್ಲ, ಒಂದು ಈ ಮನಿ ನೆನಪಿರಲ್ಲ ನಿನಗ. ಅವತ್ತು ನಾನು ನಿನಗೆ ಹೇಳಿದ್ದು ನೆನಪೈತನ? ಮಂಗ್ಯನ ಮಗನ, ಅದೇ ಹೆಂಗೆ ನೆನಪಿಟ್ಕೊಂಡಿಲ್ಲೇ? ಅಕ್ಕ, ನನಗೆಲ್ಲ ನೆನಪಿರುತ್ತಕ್ಕ. ಹೌದಪ್ಪ, ನಿನಗೆಲ್ಲ ನೆನಪಿರಲ್ಲ. ನಾ ಮಾತು ಕೊಟ್ಟಿದ್ದೊಂದ ನೆನಪೈತಿ, ಅದನ್ನು ಬಿಟ್ಟರೆ ಬೇರೆ ಏನೂ ನೆನಪಿಲ್ಲ. ಅಕ್ಕ, ನಂಗೆ ನಾಚಿಕೆ ಆಕೇತಕ್ಕ, ನೀ ನನಗೆ ಹಿಂಗೆ ಹೊಗಳಾಕತ್ರ. ಏ ಬಾಡ್ಕೋ, ನಾ ಏನಾರ ನಿನಗೆ ಹೊಗಳಾಕತ್ತೆ ನಾನು? ಊರು ಹುಚ್ಚು ಬಾಡ್ಕೋ. ಹೋಗ, ಸರ್ ಬರಲಿ ಸಂಜಿಗೆ ಹೇಳ್ತೇನಂತ ನಿಮ್ಮ ಸರ್ಗೆ. ನಿನಗೆ ಬಿಟ್ಟಿದ್ದು ನಿಮ್ಮ ಸರ್ಗೆ ಬಿಟ್ಟಿದ್ದೆ, ಏನಾರ ಮಾಡ್ಕೊಂಡು ಹೋರಿ. ಓಹೋ, ಅಕ್ಕ ಸರ್ ಜೊತೆ ಮಾತಾಡ್ತಾಳಂತೋ, ಅಕ್ಕ ಸರ್ ಜೊತೆ ಮಾತಾಡ್ತಾಳಂತೋ, ಅಕ್ಕ ಸರ್ ಜೊತೆ ಮಾತಾಡ್ತಾಳಂತೋ. ಅಯ್ಯಪ್ಪ ದೇವ್ರೇ, ಆಯ್ತು ಬಿಡಪ್ಪ, ಮಾತಾಡ್ತೀನಿ. ನಿನ್ನ ಖುಷಿ ನೋಡು ಮಾರಾಯ. ಈ ನನ್ನ ಮಗನಿಗೆ ಏನೋ ನೆನಪಿರಲ್ಲ ಅಂಥದ್ರಾಗ ಹೆಂಡತಿ ಮಾಡ್ಕೋತಾನಂತವ. ಆ ತ್ರಿಪುರ ಸುಂದ್ರಿ ಎಲ್ಲದಾಳು ಏನೋ ಇವನು ಮದುವೆ ಮಾಡ್ಕೊಳ್ಳೋ ಅಂತಕಿ. ಅಯ್ಯೋ ದೇವ್ರೇ, ನೀನ ಕಾಪಾಡಪ್ಪ ಆ ಹುಡುಗಿನ. ಜೀ ಜೀ, ನಮ್ದಕ್ಕೆ ಯಾಕೆ ನೀವು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ನಿಮ್ದಕ್ಕೆ ಇದು ಜಾಗ ಅಂದ್ರೆ ತುಂಬಾ ಪಸಂದಿಗೆ ಆಗುತ್ತೆ ಅಲ್ಲ, ಅದಕ್ಕೆ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹೌದಾ ಜೀ? ಬೋಲೋ ಜೀ, ಕ್ಯಾ ಕಾಮ್ಗೆ ಇತ್ತು? ಏನು ಕಮ್ಗೆ ಇಲ್ಲ, ಸುಮ್ಮಿಗೆ ಕರ್ಕೊಂಡು ಬಂದಿದ್ದೀನಿ ವಾಕಿಂಗ್ ಮಾಡೋಣ ಅಂತ. ಹೌದಾ ಜಿ? ಅಲ್ಲಿ ಎಲ್ರದಕ್ಕೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ನಾನು ಇಲ್ಲಿಗೆ ಬಂದು ಏನು ಮಾಡಲಿ? ಅಲ್ಲಿ ಪೂಜೆಗೆ ನಾನು ಹಾಡುಗೆ ಪ್ರಾಕ್ಟೀಸ್ ಮಾಡಬೇಕು. ಹಾಡಿಗೆ ಎಂತ ಹಾಡುಗೆ ಪ್ರಾಕ್ಟೀಸ್ ಮಾಡ್ಬೇಕು ನೀನು? ಎಂತ ಹಾಡುಗೆ? ನಿಮ್ದಕ್ಕೆ ಯಾವ ಹಾಡು ಹಾಡಕ್ಕೆ ಬರುತ್ತಾ? ಹೌದು, ಲಕ್ಷ್ಮಿ ಅಮ್ಮಂದು ಕೂರಿಸ್ತಿದ್ದಾರಲ್ಲ, ಅಲ್ಲಿ ನಾನು ಹಾಡಿಗೆ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಜಿ ಬೋಲೋ ಜಿ, ನಾನು ಬಿ ಕೇಳ್ತೀನಿ. ಲಕ್ಷ್ಮಿಗೆ ಹಾಡನ್ನು ಯಾರಾದರೂ ಇಲ್ಲಿ ಪಾರ್ಕಿಗೆ ನಿಂತ್ಕೊಂಡ್ಬಿಟ್ಟೆ ಹಾಡ್ತಾರೇನು? ಅದಕ್ಕೂ ಏನಾಗುತ್ತಾ ಹಾಡಲ್ಲ? ಬೇಡ ಜಿ. ಓಕೆ, ಅದೇ ನಿಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತಿ, ಅದನ್ನೇ ಹಾಡ್ಜಿ. ಅದು ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು. ಪ್ಯಾರ್ಗೆ ಆಗ್ಬಿಟ್ಟೈತೆ, ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ನಮ್ದಕ್ಕೆ ಪ್ಯಾರ್ಗೆ ಹೋಗ್ಬಿಟ್ಟೈತೆ.
ಖಾನಾ ಪೀನಾ ಚೂಡ್ ಬಿಟ್ಟೆ ನಿಮ್ದು ಗೆರೆ ಮಾಡ್ಕೊಂಡ್ಬಿಟ್ಟೆ ಡಜನ್ ಮಕ್ಕಳನ್ನ ಆಡ್ದು ಬಿಡದೆ ನಮ್ದಕ್ಕೆ ಡಜನ್ ಗಟ್ಲು ಆಡ್ದು ಬಿಡದೆ ನಮ್ದಕ್ಕೆ ಸುಮ್ಮನೆ ಗಾನಾಗೆ ಹಾಡ್ತಾ ಇದ್ವಿ ನಾವು ಅದೆಲ್ಲ ಡಜನ್ ಡಜನ್ ಮಕ್ಕಳನ್ನ ಯಾರು ಹಡಿತಾರೆ ಬೇಟೆನ ಸಾಕೋದು ಅಂದ್ರೆ ಸುಮ್ಮನೆ ತಮಾಷೆನಾ ಏ ಇಲ್ಲ ಮುನ್ನಿ, ಡಜನ್ ಮಕ್ಕಳನ್ನ ಮಾಡ್ಕೋಬೇಕು ನಾವು. ಅಂದ್ರೆ ನಮ್ದು ವಂಶಗ ಇರ್ತದಲ್ಲ, ಅದು ಉದ್ಧಾರ ಆಗ್ತದೆ. ಅದು ಹೆಂಗೆ ಹೇಳ್ತೀರಾ ನೀವು? ವಂಶಕ್ಕೆ ಉದ್ಧಾರ ಆಗ್ಬೇಕಂದ್ರೆ ಒಂದೇದು ಗಂಡದು ಪಾಪು ಆದೆ ಸಾಕಲ್ವಾ? ಅದಕ್ಕೆ ಯಾಕೆ ನಾವು ಡಜನ್ ಹಡಿಬೇಕು? ಹಂಗೆ ಸುಮ್ಗೆ ಹೇಳ್ತಾ ಇದ್ದೀನಿ ನಾನು. ಚಲೋ ಜಿ घर के जाएंगे. ಇತ್ನಾ ಜಲ್ದಿಗೆ ಹಾ ಅಂದ್ಬಿಟ್ಟಿರಿ ನೀವು. ಅರೆ ಅಲ್ಲ, ನಮ್ದಕ್ಕೆ ಟೈಮ್ ಆಗ್ತಾ ಇದೆ, ಪೂಜೆಗೆ ಹೋಗ್ಬೇಕು ನಾವು. ಪೂಜೆಗೆ ಬನ್ನಿ ಬನ್ನಿ, ಟೈಮ್ಗೆ ಆಗ್ತಾ ಇದೆ, ಘರ್ಗೆ ಹೋಗೋಣ. ಅರೆ ಮುನ್ನಿ, ಎಷ್ಟು ಅರ್ಜೆಂಟಿಗೆ ಮಾಡ್ತಾ ಇದ್ದೀರಿ ನೀವು? ಅರೆ ಜಿ, ನಾನು ಹೇಳ್ತಾ ಇರೋದು ಮನೆಗೆ ಹೋಗೋಣ, ಅದಕ್ಕೆ ಹೋಗೋಣ ಅಂತಲ್ಲ. ಬನ್ನಿ ಬನ್ನಿ ಹೋಗೋಣ. ಅರೆ ಏನೇನಾರ ಮಾಡ್ತಾ ಇದ್ದೀರಾ ನೀವು, ಏನೇನಾರ ಮಾತಾಡ್ಬೇಡ್ರಿ ನೀವು. ಬನ್ರಿ ಬನ್ರಿ, ಹೋಗೋಣ ಹೋಗೋಣ, ಮನೆಗೆ ಹೋಗೋಣ. ಹಾಂಜಿ, ಚಲೋ ನಿಮ್ದಕ್ಕೆ ಮುಂದೆ ಮುಂದೆ ಹೋಗಿ ನಮ್ದಕ್ಕೆ ಹಿಂದೆ ಹಿಂದೆ ಬರ್ತಾವ್. ಹಾ ಜಿ, ಬನ್ನಿ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನಮ್ದಕ್ಕೆ ವಿಡಿಯೋ ನೋಡ್ತಾ ಇದ್ದೀರಿ, ಎಲ್ರಿಗೂ ಖುಷಿಗೆ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಯಾರ್ಯಾರು ನಮ್ದಕ್ಕೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಿ, ಪ್ಲೀಸ್ ನಮ್ದು ಏನು ಚಾನಲ್ ಐತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಹಾಂ ರೀ, ಅರೇ ಜಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಲೈಕಿಗೆ ಬಟನ್ ಇರ್ತೈತಲ್ಲ, ಅದನ್ನು ಕೂಡ ಒತ್ತಿ ಬಿಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಇರುತ್ತಲ್ಲ, ಅದನ್ನೇ ಒಂದ್ಸರಿ ಟನ್ ಅಂತ ಹಾರಿಸಿ ಬಿಡಿ. ಅಂದರೆ ನಮ್ದಕ್ಕೆ ವಿಡಿಯೋ ಎಲ್ಲ ನಿಮಗೆ ಬಂದು ಬಿಡ್ತದೆ. ಗೊತ್ತಾಯ್ತಾ ಜಿ?